ನಮಸ್ತೆ ಸ್ನೇಹಿತರೆಲ್ಲರಿಗೂ ಕೂಡ ಶ್ರೀ ಚರಕ ಧನ್ವಂತರಿ ಆಯುರ್ವೇದ ಕೇಂದ್ರ ಹೊಸಳ್ಳಿ ಕ್ಯಾಂಪು ಮಂಚೂರು ಜಿಲ್ಲೆ ಸಿಂಧನೂರು ತಾಲೂಕು. ಗುಣಪಡಿಸಲಾಗದ ಸರ್ವ ರೋಗಗಳಿಗೂ ಭಾರತೀಯ ಆಯುರ್ವೇದ ಔಷಧಿ ಪದ್ಧತಿ ಮತ್ತು ಯೋಗದಲ್ಲಿ ಪರಿಹಾರ ಇದೆ ಅಂತ ಹೇಳ್ತಾ ಇವತ್ತು ಮತ್ತೊಂದು ಒಳ್ಳೆಯ ಫಲಿತಾಂಶ ನಮಗೆ ಸಿಕ್ಕಿದೆ ಸ್ನೇಹಿತರೆ. ಸೊ ಇವತ್ತು ಅವ್ರು ಏನು ಸಮಸ್ಯೆ ಇತ್ತು ಮತ್ತು ಯಾವ ಒಂದು ಸಮಸ್ಯೆಗಳಿಗೆ ಇವತ್ತು ಬೇಸತ್ತು ಆಯುರ್ವೇದಕ್ಕೆ ಕಾಲಿಟ್ಟರು, ಆಯುರ್ವೇದ ಔಷಧಿಗೆ ಬಂದರು. ಸೊ ಅವರು ಒಂದು ಆಯುರ್ವೇದ ಬಗ್ಗೆ ತುಂಬ ನಂಬಿಕೆ ಇಟ್ಕೊಂಡು ಆಯುರ್ವೇದನೇ ಒಂದು ಒಳ್ಳೆ ಈ ಒಂದು ರಿಸಲ್ಟ್ ಸಿಗುತ್ತೆ ಅಂತೇಳಿ ಆ ಮನವರಿಕೆ ಮಾಡ್ಕೊಂಡು ಆದಮೇಲೆ ಆಯುರ್ವೇದಕ್ಕೆ ಬಂದು ಔಷಧಿನ ಬಳಸ್ಕೊಂಡು ಪಥ್ಯಾಹಾರಗಳನ್ನು ಬಳಸಿ ಇವತ್ತು ಒಳ್ಳೆ ರಿಸಲ್ಟನ್ನು ಅವ್ರು ತಗೊಂಡಿದ್ದಾರೆ. ಅವರ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಸರ್ ವಿರೂಪಾಕ್ಷ ಅಂತ ಹೇಳಿ ಸರ್. ವಿರೂಪಾಕ್ಷ ಅಂತ ಯಾವ ಊರು ಸರ್? ಸರ್ ಸಿಂಧನೂರು, ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು. ಟೌನೇ ಸರ್ ಅಲ್ಲಿಂದ ಹಳ್ಳಿನ? ಇಲ್ಲ ಸರ್ ಟೌನೇ ಸರ್. ಓಕೆ. ಯಾರು ಹೇಳಿದ್ರು ಸರ್ ನಿಮ್ಗೆ ಇಲ್ಲಿ ಅವ್ರಿಗೆ ಔಷಧಿ ಸಿಗುತ್ತೆ ಅಂತ? ಸರ್ ನನಗೆ ಸ್ವಲ್ಪ ತೂಕ ಹೆಚ್ಚಿತ್ತು ಸರ್. ಓಕೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಅಂದ್ರೆ ಬೇದಿ ಸಾಪಾಗ್ತಿದ್ದಲ್ಲ. ಬೇದಿ ಮಲಬದ್ಧತೆ ಸಮಸ್ಯೆ ಇತ್ತು, ಗ್ಯಾಸ್ಟ್ರಿಕ್ ತುಂಬಾ ಬಹಳ ವಿಪರೀತವಾಗಿ ಗ್ಯಾಸ್ಟ್ರಿಕ್ ಇತ್ತು. ಇದ್ರ ಸಲುವಾಗಿ ಬಂದಿದ್ದೆ. ಓಕೆ. ಬಟ್ ಹಾಗಾಗಿ ನನಗೆ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಅಲ್ಲಿ ಕೊಡ್ತಿದ್ರೆ ಚೆನ್ನಾಗಿ ನೋಡ್ತಾರೆ ನೋಡಿ, ಸುಮ್ಮನೆ ಯಾಕೆ ಹಾಸ್ಪಿಟಲ್ ತಿರುಗಾಡ್ತೀನಿ ಅಂತ ಹೇಳಿದ್ರು ಸರ್. ಓಕೆ. ಹಾಗಾಗಿ ಮತ್ತೆ ಇಲ್ಲಿ ಬಂದೆ ಸರ್. ಒಳ್ಳೆ ಬಂದಾಗೆ ಸ್ವಲ್ಪ ಈಗ ಎಲ್ಲ ಆರಾಮಾಗಿದೆ ಸರ್, ಚೆನ್ನಾಗಿದೆ. ಈಗ ಎಷ್ಟು ದಿನ ಆಯ್ತು ನಮ್ಮ ಔಷಧಿಗಳಿಗೆ ನಮ್ಮ ಸ್ವಲ್ಪ ಆಯುರ್ವೇದಿಕ್ ನಮ್ಮ ಕೇಂದ್ರಕ್ಕೆ ಬರ್ಲಿಕ್ಕೆ ನೀವು ಸಂಪರ್ಕ ಮಾಡಿ ಎಷ್ಟು ದಿನ ಆಯ್ತು? ಅದು 6 ತಿಂಗಳು ಆಯ್ತು ಸರ್. 6 ತಿಂಗಳ ಸಣ್ಣ ಪುಟ್ಟ ಮನೆಯಲ್ಲಿ ನೀವು ಎಲ್ಲ ಬಳಸ್ಕೊಂಡು ಹೋಗ್ತಾ ಇದ್ದೀವಿ. ಮೊದಲಿಗೆ ಈಗ ತುಂಬಾ ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿದೆ. 10 ಮಂದಿಗೆ ಹೇಳ್ಬೋದು. 10 ಮಂದಿಗೆ ಹೇಳ್ಬೋದು ಸರ್. ಆಯುರ್ವೇದಿಕ್ ಪರ್ಫೆಕ್ಟ್. ಯಾಕಂದ್ರೆ ಭಾರತೀಯ ಒಂದು ಮೆಡಿಸಿನ್ ಸರ್ ಇದು. ಫಸ್ಟ್ ಆಫ್ ಆಲ್ ನಾವು ಯಾಕಂದ್ರೆ ಭಾರತೀಯರಾಗಿ ನಾವು ಫಸ್ಟ್ ನಮ್ಮ ಒಂದು ಆಯುರ್ವೇದಿಕ್ ಮೇಲೆ ಭರವಸೆ ಇಡಬೇಕು. ಆಮೇಲೆ ನಾವು ಇಂಗ್ಲಿಷ್ ಏನು ಮೆಡಿಸಿನ್ಗೆ ಮೆಡಿಸಿನ್ ತಗೋಬೇಕು ಸರ್ ಅಷ್ಟೇ. ಯಾಕಂದ್ರೆ ನಾವು ನಮ್ಮ ದೇಶ ಸಂಸ್ಕೃತಿ ನಾವು ಕೊಡ್ತಾ ಇಲ್ಲ ಅಂದಮೇಲೆ, ನಮ್ಮ ಆಯುರ್ವೇದಿಕ್ ಕೊಡ್ತಾ ಇಲ್ಲ ಅಂದಮೇಲೆ, ಹಾಗಾಗಿ ಯಾಕಂದ್ರೆ ಈಗ ನಂಬಿಕೆ ಇಲ್ದಂಗೆ ಆಗ್ಬಿಟ್ಟಿದೆ ಜನರಿಗೆ, ಏನು ಮಾಡೋಕ್ಕೆ ಆಗೋದಿಲ್ಲ. ಫಸ್ಟ್ ನಾವು ಆಯುರ್ವೇದಿಕದಲ್ಲಿ ಒಂದು ಮಾನ್ಯತೆ ಕೊಡೋಕೆ ಸರ್ ಈಗ. ಯಾಕಂದ್ರೆ ನಾನು ನೋಡಿದ ಪ್ರಕಾರ ನಾನು ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿದ್ದೇನೆ. ಬಟ್ ಆಯುರ್ವೇದಿಕ್ ಇಸ್ ಬೆಸ್ಟ್ ಅಂತ ನನ್ನ ಒಂದು ಇದು ಸರ್. ಯಾಕಂದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ, ಆಮೇಲೆ ಯಾವುದೇ ರೀತಿ ಒಂದು ನಮಗೆ ತೊಂದರೆ ಆಗದೆ ಒಂದು ಆರೋಗ್ಯವಾಗಿ ಇರ್ಬೋದು ಸರ್. ನನ್ನ ಪ್ರಕಾರ ನಾನು ಕೂಡ ಎನರ್ಜಿ ಆಗಿದ್ದೇನೆ ಸರ್ ಈಗ. ತುಂಬಾ ಆಗಿನಕ್ಕೂ ಈಗಿನಕ್ಕೂ ಬಹಳ ಎನರ್ಜಿಟಿ ಇದ್ದೇನೆ ಸರ್. ಯಾವಾಗಲೂ ಆಕ್ಟಿವಿಟಿ ಆಗಿದ್ದೇನೆ ಸರ್ ಈಗ. ಓಕೆ ಥ್ಯಾಂಕ್ ಯು. ಓಕೆ ಸರ್. ಎಸ್, ನೋಡಿದ್ರಲ್ಲ ಸರ್, ನಾನು ಹೇಳೋದು ಆಯುರ್ವೇದ ಔಷಧಿಗಳು ಬಳಸಿ ಇವತ್ತು ವಂಡರ್ಫುಲ್ ರಿಸಲ್ಟ್ ತಗೊಂಡಿದ್ದಾರೆ. ಬಟ್ ಇವತ್ತು ಎಮರ್ಜೆನ್ಸಿ ಅಲೋಪತಿ ಇದೆ, ಎಮರ್ಜೆನ್ಸಿ ಮೆಡಿಸಿನ್. ಸೊ ಆಗಿನ ಪೂರ್ತಿಗೆ ಮಾತ್ರ ಕೆಲಸ ಮಾಡುತ್ತೆ. ಬಟ್ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಸೈಡ್ ಎಫೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನಕ್ಕೆ ಲಿವರ್ ಸಮಸ್ಯೆಗಳಾಗಿರ್ತಕ್ಕಂಥದ್ದು, ಕಿಡ್ನಿ ಸಮಸ್ಯೆಗಳು ಬರ್ತಕ್ಕಂಥದ್ದು, ಇನ್ನು ಬೇರೆ ಬೇರೆ ರೀತಿಯ ಹಲವು ರೀತಿಯ ಕಾಯಿಲೆಗಳು ಇವತ್ತು ಸೈಡ್ ಎಫೆಕ್ಟ್ ಅಲೋಪತಿ ಮೆಡಿಸಿನ್ ಇದೆ. ಏನಪ್ಪ ಅಂದ್ರೆ ಎಮರ್ಜೆನ್ಸಿಗೆ ಮಾತ್ರ ನಾವು ಬಳಸಲಿಕ್ಕಿದೆ. ಬಟ್ ನಾನು ಲೈಫ್ ಟೈಮ್ ಅಲೋಪತಿ ಮೆಡಿಸಿನ್ ತಗೊಳ್ತೀನಿ ಸರ್, ಬಳಸ್ತೀನಿ ಅಂತಂದ್ರೆ ತುಂಬಾ ಡೇಂಜರ್ ಎಫೆಕ್ಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಈ ಮೂಲಕ ಇವ್ರು ಹೇಳೋ ಪ್ರಕಾರ, ನಾವು ನಮ್ಮ ಕಡೆಯಿಂದ ಹೇಳೋ ಪ್ರಕಾರ ಏನಪ್ಪ ಅಂದ್ರೆ ಅಲೋಪತಿ ಮೆಡಿಸಿನ್ಗಳಾಗಲಿ, ಹೋಮಿಯೋಪತಿ ಆಗಲಿ, ಇನ್ನಿತರ ಮತ್ತಿತರ ಸೈಡ್ ಎಫೆಕ್ಟ್ ಆಗ್ತದ ಔಷಧಿಗಳಿಗೆ ಮೊರೆ ಹೋಗ್ಬಿಡಿ. ದಯವಿಟ್ಟು ನಿಮ್ಮ ಜೀವನನ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಆಯುರ್ವೇದ ಸುರಕ್ಷಿತವಾಗಿದೆ, ಪರಿಶುದ್ಧವಾಗಿದೆ, ಮತ್ತು 100 ಜನಕ್ಕೆ ಇವತ್ತು ರೋಗಗಳನ್ನು ಕ್ಯೂರ್ ಮಾಡತಕ್ಕಂಥ ಶಕ್ತಿ ಇವತ್ತು ಆಯುರ್ವೇದ ಔಷಧಿ ಪದ್ಧತಿ ಮಾತ್ರ ಇರ್ತಕ್ಕಂಥದ್ದು ಸ್ನೇಹಿತರೆ. ಇದು ತಲಾಂತರದಿಂದ ನಮ್ಮ ಪೂರ್ವಜರಿಂದ ಇತಿಹಾಸವಾಗಿ ಇವತ್ತು ಹಿಸ್ಟ್ರಿ ಮುಖಾಂತರ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಮೂಲಕ ಸರ್ವರು ಹೇಳೋದೇನಪ್ಪ ಅಂತಂದ್ರೆ ಆಯುರ್ವೇದ ಬಳಸಿ ಆಯುರ್ವೇದದಲ್ಲಿ ಎಲ್ಲಾ ತರ ಸಮಸ್ಯೆಗಳಿಗೆ ಗುಣಪಡಿಸಲು ಯಾವುದೇ ಕಠಿಣ ಸಮಸ್ಯೆಗಳಿದ್ರೆ ಅದಕ್ಕೆ ಅದ್ಭುತ ಪರಿಹಾರ ಆಯುರ್ವೇದದಲ್ಲಿ ಕಂಡುಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿದ್ದೆ ಆದ್ರೆ 100% ರಿಸಲ್ಟ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಕೂಡ ಆಯುರ್ವೇದ ಬಳಸಿ ಆದಷ್ಟು ಹೆಚ್ಚೆಚ್ಚು ಜನರಿಗೆ ನಮ್ಮ ಒಂದು ಈ ವಿಡಿಯೋನ ಶೇರ್ ಮಾಡ್ತೀವಿ ಅಂತ ಹೇಳ್ತಾ, ಯಾಕಂದ್ರೆ ಒಂದು ವಿಡಿಯೋ ಶೇರ್ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಜೀವನವನ್ನು ಉಳಿಸ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಪರಿಹಾರಕ್ಕಾಗಿ ಹುಡುಕ್ತಾ ಇರ್ತಾರೆ, ಆ ಪರಿಹಾರಕ್ಕಾಗಿ ಆರೋಗ್ಯ ಸಮಸ್ಯೆ ಪರಿಹಾರಕ್ಕೆ ಹುಡುಕ್ತಕ್ಕಂಥವ್ರಿಗೆ ಈ ಒಂದು ವಿಡಿಯೋ ಒಂದು ದೊಡ್ಡ ಮಟ್ಟದ ಜೀವನಕ್ಕೆ ಒಂದು ಅವಕಾಶವಾಗಿ ನಿಲ್ಲಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಫಲಿತಾಂಶ ಜೊತೆಗೆ ಮುಂದೆ ಬರ್ತೀವಿ. ಎಲ್ರಿಗೂ ನಮಸ್ಕಾರ. ಜೈ ಆಯುರ್ವೇದ.